2028ಕ್ಕೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಹಿಡಿಯಲಿದೆ. ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ. ಬಿಳಿಗಿರಿ ರಂಗನಬೆಟ್ಟದಲ್ಲಿ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಭಿಯಾನ. ಬಿಜೆಪಿ ಪ್ರಪಂಚದಲ್ಲಿ ಬಹುದೊಡ್ಡ ರಾಜಕೀಯ ಪಕ್ಷ. ಚಾಮರಾಜನಗರ 2028ಕ್ಕೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಹಿಡಿದು ವಿಧಾನಸೌಧದೊಳಗೆ ಭಾರತ್ ಮಾತಾ ಕಿ ಜೈ ಎಂದು ಅಧಿಕಾರ ಸ್ವೀಕರಿಸಿ ಪ್ರಮಾಣ ಸ್ವೀಕರಿಸುತ್ತಾರೆ. ಅದನ್ನು ನೀವು ಬರೆದಿಟ್ಟುಕೊಳ್ಳಿ ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಕಾಂಗ್ರೆಸ್ಗೆ ತಿರುಗೇಟು ನೀಡಿದರು. ಯಳಂದೂರು ತಾಲೂಕಿನ ಬಿಳಿಗಿರಿರಂಗನಬೆಟ್ಟದಲ್ಲಿ ಜೆಎಸ್ಎಸ್ ಸಭಾಂಗಣದಲ್ಲಿ ಬಿಜೆಪಿ ಮೈಸೂರು ಜಿಲ್ಲಾ ಗ್ರಾಮಾಂತರ ಸಮಿತಿ ವತಿಯಿಂದ ನಡೆದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಭಿಯಾನ ಉದ್ಘಾಟಿಸಿ ಮಾತನಾಡಿದರು. ಬಿಜೆಪಿಗೆ ಸೋಲು ಗೆಲುವು ರಾಜಕೀಯ ಒಂದು ಭಾಗ. ನಮ್ಮ ಹೋರಾಟ ಶ್ರಮದಲ್ಲಿ ಬಿಜೆಪಿ ಹೆಚ್ಚಿನ ಮತಗಳನ್ನು ಪಡೆದಿದೆ. ನಮ್ಮ ಅಧಿಕಾರ ಇರಲಿ ಇಲ್ಲದಿರಲಿ ಜನರ ಮಧ್ಯದಲ್ಲಿ ದೊಡ್ಡ ಪಕ್ಷದ ತಂಡ ನಮ್ಮಲ್ಲಿ ಇದೆ ಎಂದರು. ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜೈ ಎಂದು ಹೇಳಿದ ಮೇಲೆ ಕಾಂಗ್ರೆಸ್ಗೆ ಏನೂ ಉಳಿದಿಲ್ಲ. ಅದ್ಯಾವುದೋ ಜಿರಳೆ ಪಕ್ಷವನ್ನಿಟ್ಟುಕೊಂಡು ಬಿಜೆಪಿ ಛೇಡಿಸಲಿಕ್ಕೆ ಜಿರಳೆ, ಸೊಳ್ಳೆ, ಹೆಗ್ಗಣಗಳಿಗೆ ಹೆದರುವ ಕಾಲ ಇದಲ್ಲ. ಅದೆಲ್ಲವನ್ನು ನಿರ್ಲಕ್ಷಿಸಿ 2028ಕ್ಕೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತದೆ. ಯಾವ ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜೈ ಎಂದು ಕೂಗಿದ ಅದೇ ವಿಧಾನಸೌಧದೊಳಗೆ ಭಾರತ ಮಾತಾ ಕಿ ಜೈ ಎಂದು ಅಧಿಕಾರ ಸ್ವೀಕರಿಸಿ ಪ್ರಮಾಣ ಸ್ವೀಕರಿಸುತ್ತಾರೆ. ಅದನ್ನು ನೀವು ಬರೆದಿಟ್ಟುಕೊಳ್ಳಿ ಎಂದು ಕಾಂಗ್ರೆಸ್ಗೆ ತಿರುಗೇಟು ನೀಡಿದರು. ಮಾಜಿ ಸಚಿವ ಎನ್. ಮಹೇಶ್ ಮಾತನಾಡಿದರು. ಮೈಸೂರು ಜಿಲ್ಲಾಧ್ಯಕ್ಷ ಕುಮ್ರಳ್ಳಿ ಸುಬ್ಬಣ್ಣ ಅಧ್ಯಕ್ಷತೆ ವಹಿಸಿದ್ದರು. ಮಾಜಿ ಶಾಸಕರಾದ ಬಾಲರಾಜು, ಹರ್ಷವರ್ಧನ್, ವಿಭಾಗ ಸಹ ಸಂಯೋಜಕ ಬಾಲಸುಬ್ರಹ್ಮಣ್ಯಂ, ಮಾಜಿ ಅಧ್ಯಕ್ಷ ಸೋಮಶೇಖರ್, ವಿಭಾಗ ಪ್ರಭಾರಿ ಸ್ವಾಮಿ ಮರುಳಾಪುರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರಾಮಚಂದ್ರ, ಪರೀಕ್ಷಿತ್ ರಾಜು ಹಾಜರಿದ್ದರು. ವರದಿ ಒಮ್ಮ ನಂಜುಂಡನಾಯಕ, ಚಾಮರಾಜನಗರ. ಹರ್ಷವರ್ಧನ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಮಾಜಿ ಶಾಸಕರು ನಮ್ಮ ನಾಯಕರಾದ ಬಾಲರಾಜ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಮಾಜಿ ಅಧ್ಯಕ್ಷರಾದ ಮಂಗಳಾ ಸೋಮಶೇಖರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ನಂತರ ಇಡೀ ಜಗತ್ತು ತಲ್ಲನಾಗಿರುವಾಗ ಮುಂದೇನಂತ ಗೊತ್ತಿಲ್ಲದಿರುವಾಗ ಬಾಂಬ್ಗಳು ಬಂದು ಬೀಳ್ತಾ ಇರುವಾಗ ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ದೇಶ ನೆಮ್ಮದಿಯಲ್ಲಿದ್ದರೆ ಅದು ಭಾರತ. ಆ ಕಾರಣಕ್ಕೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಮುಂಬರುವ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು. ಈ ಜಿಲ್ಲೆಯ 7 ಜನ ಶಾಸಕರು ಗೆಲ್ಲಬೇಕು. ಅದು ವೈಯಕ್ತಿಕ ಅನ್ನೋದಕ್ಕಿಂತ ದೇಶಕ್ಕೋಸ್ಕರ ಗೆಲ್ಲುವಂತ ಅನಿವಾರ್ಯತೆ ಇದೆ. ಯಾವ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿ ನಮ್ಮ ಶತ್ರು ರಾಷ್ಟ್ರವನ್ನು ಘೋಷಣೆ ಮೂಲಕ ಸ್ವಾಗತ ಮಾಡುವಂತ ಕೆಟ್ಟ ಪರಂಪರೆ ನಡೀತು, ಅದೇ ವಿಧಾನಸೌಧದಲ್ಲಿ ನೆನಪಿರಲಿ ನಿಮಗೆ, ಅದೇ ವಿಧಾನಸೌಧದಲ್ಲಿ 2028ಕ್ಕೆ ಭಾರತ್ ಮಾತಾ ಕಿ ಜೈ ಎನ್ನುವಂತ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕಾದಂತ ಅವಶ್ಯಕತೆ ಇದೆ. ಅದು ರಾಷ್ಟ್ರಕ್ಕೋಸ್ಕರ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ಆಶೆ ಈ ಕಾರಣಕ್ಕಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆ. ಅತ್ಯಂತ ಪ್ರೀತಿಯಿಂದ ದೀಪವನ್ನು ಹಚ್ಚಿದ್ದೇನೆ. ಬಹಳ ದೂರದಿಂದ 100-105 ಕಿಲೋಮೀಟರ್ವರೆಗೆ ನೀವೆಲ್ಲ ಬಂದಿದ್ದೀರಿ ಅಂತ ನನಗೆ ಗೊತ್ತಾಯಿತು. ಯಾರೋ ನನ್ನಷ್ಟು ದೂರ ಇರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ನಾನು ವಾಪಸ್ ಹೋಗ್ಬೇಕಾದ್ರೆ 9 ಗಂಟೆ ಬೇಕು. ಅದರಂತೆ ನಿಮಗೆಲ್ಲ 9 ಗಂಟೆ ಪ್ರಯಾಣ ಮಾಡಿ ಅಂತ ನಾನು ವಾದಲ್ಲ. ಅದು ಸುಮ್ಮನೆ ನಾನು ಬಂದಿಲ್ಲ. ಆ ಕಾರಣಕ್ಕೆ ಪಕ್ಷದ ಚೌಕಟ್ಟಿನಲ್ಲಿ ಕೆಲಸಗಳು ಮಾಡುವಾಗ ಅನೇಕ ಸಮಸ್ಯೆಗಳು ಬಂದುಬಿಡುತ್ತೆ. ಅಧಿಕಾರದ ಹಂಚಿಕೆ ಬಂದಾಗ ಆತಂಕವೂ ಇರುತ್ತೆ. ಇವೆಲ್ಲವುದರ ಮಧ್ಯೆ ಭಾರತೀಯ ಜನತಾ ಪಕ್ಷ ಇವತ್ತು ಒಂದು ಕಾಲದಲ್ಲಿ ಅಮೇರಿಕದ ಅಧ್ಯಕ್ಷರು ಏನು ಹೇಳ್ತಾರೆ ಅಂತ ಕೇಳೋ ಕಾಲ ಇತ್ತು. ಅಮೇರಿಕದ ಅಧ್ಯಕ್ಷರು ಏನು ಹೇಳ್ತಾರೆ, ಅಲ್ಲೆಲ್ಲ ಗಲಾಟೆ ಆಯಿತು, ಅಲ್ಲೆಲ್ಲ ವಾದ ಆಯಿತು, ಅಲ್ಲೆಲ್ಲ ಯುದ್ಧ ಆಯಿತು, ಅಲ್ಲೆಲ್ಲ ಬಾಂಬ್ ಇತ್ತು, ಅಲ್ಲೆಲ್ಲ ಆರ್ಥಿಕ ಸಮಸ್ಯೆಗಳಾಯಿತು. ಇಡೀ ಜಗತ್ತು ಅಮೇರಿಕದ ಕಡೆ ನೋಡ್ತಿತ್ತು. ಅಮೇರಿಕದ ಅಧ್ಯಕ್ಷರು ಏನು ಹೇಳ್ತಾರೆ, ಅಮೇರಿಕದ ಅಧ್ಯಕ್ಷರಿಂದ ಬಾಯ್ದಲ್ಲ ಏನು ಹೇಳ್ತಾರೆ. ಇವತ್ತು ಅಮೇರಿಕದ ಅಧ್ಯಕ್ಷರಿಗೆ ಏನು ಹೇಳ್ತಾರೆ ಅಂತೇಳಿ ಹೀಗೆ ಮಾಡಿಸ್ತೀವಿ. ಅಮೇರಿಕದ ಅಧ್ಯಕ್ಷರು ಬೆಳಿಗ್ಗೆ ಒಂದು ಹೇಳ್ತಾರೆ, ಸಾಯಂಕಾಲ ಒಂದು ಹೇಳ್ತಾರೆ, ಏನು ಹೇಳ್ತಾರೆ ಅಂತ ಹೇಳುವಂತ ಸ್ಥಿತಿ ಬಂದಿದೆ. ಆದ್ರೆ ಇಡೀ ಜಗತ್ತು ಭಾರತದ ಕಡೆ ಭಾರತ ಏನಂತ ಅಂತೇಳಿ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆದಾಗ ಜಗತ್ತು ನೋಡಿದ್ದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನ. ಪಾಕಿಸ್ತಾನ ಎಷ್ಟೇ ಲಾಗ ಹಾಕಿದ್ರು ಕೂಡ ಇವತ್ತು ಅಮೆರಿಕ ಮತ್ತು ಇರಾನ್ ಯುದ್ಧ ಆಗ್ತಿರುವಾಗ ಜಗತ್ತು ನೋಡಿದ್ದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅಂತ ಹೇಳಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು, ಗಲ್ಫ್ ರಾಷ್ಟ್ರದಲ್ಲಿ ಕ್ರಿಕೆಟ್ ನಡೀತಾ ಇದ್ದಾಗ
ಗಲ್ಫ್ ರಾಷ್ಟ್ರದಲ್ಲಿ ಕ್ರಿಕೆಟ್ ಆಟ ನಡೀತಾ ಇತ್ತ, ಗಲ್ಫ್ ರಾಷ್ಟ್ರದಲ್ಲಿ ಯುದ್ಧ ನಡೀತಾ ಇದೆ. ಒಂದು ಕಾಲದಲ್ಲಿ ದುಬೈ ಹೋದಂತ ನನ್ನ ಮಗನ ಬಗ್ಗೆ ತಮ್ಮ ಮಗನ ಬಗ್ಗೆ ನಮ್ಗೆಲ್ಲ ಹೆಮ್ಮೆ ಇದೆ. ನನ್ನ ಮಗ ದುಬೈಯಲ್ಲಿ ಇದ್ದಾನೆ, ನನ್ನ ಮಗ ಅಷ್ಟೇ. ಅವರು ಬೀದಿಗೆ ಅಲ್ಲಿಂದ ಮತ್ತು ನಾವು ಬೀದಿಗೆ ಇರ್ತಾನೆ, ನಾವೇ ಸತ್ಯವನ್ನು ಗಮನ ಹೇಳ್ತಾ ಹೋಗ್ಬೇಕಾಗ್ತಾನೆ. ಈ ಹಿನ್ನೆಲೆಯಲ್ಲಿ ನಡೆದಂತ ವಿದ್ಯಮಾನಗಳನ್ನ ಗಮನದಲ್ಲಿಟ್ಟುಕೊಂಡು ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಲಿಕ್ಕೆ, ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೆ, ವಿಚಾರಗಳನ್ನು ಮಂಡನೆ ಮಾಡಲಿಕ್ಕೆ, ತರ್ಕ ಮಾಡಲಿಕ್ಕೆ, ಅನೇಕ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯಲಿಕ್ಕೆ ಈ ಪ್ರಶಿಕ್ಷಣ ವರ್ಗವನ್ನು ಏರ್ಪಡಿಸಲಾಗಿದೆ. ದೇಶದ ಒಂದು ಭಾಗವಾಗಿ ಭಾರತೀಯ ಜನತಾ ಪಕ್ಷ ಕೆಲಸಗಳನ್ನು ಮಾಡ್ತಾ ಇರುವ ಸಂದರ್ಭ, ಅನೇಕ ಸಮಸ್ಯೆಗಳು ಬಂದಾಗ ಒಟ್ಟಾಗಿ ಒಂದಾಗಿ ಕೂತ್ಕೊಂಡು ಚರ್ಚೆ ಮಾಡಬೇಕಾದ್ರೆ ಪಂಡಿತ್ ದೀನ್ ದಯಾಳ್ ಜಿ ಅವರು ಪಾರ್ಟಿಯ ಸಂಘಟನಾತ್ಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶಿಕ್ಷಣದ ಕಲ್ಪನೆಯನ್ನು ಕೊಡ್ತಾರೆ. ಜೊತೆಗೆ ಅಂತ್ಯೋದಯದ ಅಗತ್ಯತೆಯನ್ನು ಕೂಡ ನಮ್ಮ ಪಾರ್ಟಿಗೆ ಮನವರಿಕೆ ಮಾಡ್ತಾರೆ. ಅಂದು ಪ್ರಶಿಕ್ಷಣಕ್ಕೆ ಕೊಟ್ಟಂಥ ಚಾಲನೆ ಇಂದು ಭಾರತೀಯ ಜನತಾ ಪಕ್ಷವಾಗಿ ಪರಿವರ್ತನೆಯಾಗಿ ಪ್ರಪಂಚದಲ್ಲೇ ಬಹುದೊಡ್ಡ ರಾಜಕೀಯ ಪಕ್ಷವಾಗಿರುವಂಥ ಭಾರತೀಯ ಜನತಾ ಪಕ್ಷ ತನ್ನ ಕಾರ್ಯಕರ್ತರಿಗೆ ಪ್ರಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ಇದೆ. ಭಾರತ ದೇಶದಲ್ಲಿ ರಾಷ್ಟ್ರಮಟ್ಟದ ಮನ್ನಣೆ ಪಡೆದಂಥ ರಾಜಕೀಯ ಪಕ್ಷಗಳ ಸಂಖ್ಯೆ ಹೆಚ್ಚು ಕಡಿಮೆ 6 ಅಂತ ನಾವು ತಿಳ್ಕೊಂಡ್ರೆ, ರಾಜ್ಯ ಮಟ್ಟದಲ್ಲಿ ಮಾನ್ಯತೆ ಪಡೆದಿರುವಂಥ ಚುನಾವಣಾ ಆಯೋಗದ ಮೂಲಕ ಮಾನ್ಯತೆ ಪಡೆದಿರುವಂಥ ಪಕ್ಷ ಸುಮಾರು 67ಕ್ಕೂ ಹೆಚ್ಚು. ಈ ನೋಂದಾಯಿಸಲಾಗಿಸಲ್ಪಟ್ಟಂಥ ರಾಜಕೀಯ ಪಕ್ಷಗಳ ಸಂಖ್ಯೆ ಸುಮಾರು 2,500, ಅಂದಾಜು 2,500, 2,600. ಇಷ್ಟೊಂದು ರಾಜಕೀಯ ಪಕ್ಷಗಳ ನಡುವೆ ತನ್ನ ಕಾರ್ಯಕರ್ತರಿಗೆ ಸೈದ್ಧಾಂತಿಕವಾದ ವಿಚಾರಗಳು, ಅಭಿವೃದ್ಧಿಯ ಬಗ್ಗೆ ಗಮನಗಳು ಮತ್ತು ರಾಜಕಾರಣಿಯೊಬ್ಬ ರಾಜಕೀಯ ಪಕ್ಷದ ಕಾರ್ಯಕರ್ತನೊಬ್ಬ ಹೇಗಿದ್ರೆ ಚೆನ್ನ ಅಂತ ಹೇಳಿ ಪ್ರಶಿಕ್ಷಣ ಮೂಲಕ ತರಬೇತಿ ಕೊಡುವಂಥ ಒಂದೇ ರಾಜಕೀಯ ಪಕ್ಷ ಇದ್ದರೆ ಅದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷ ಮಾತ್ರ. ಆ ಹಿನ್ನೆಲೆಯಲ್ಲಿ ಇವತ್ತು ಮೈಸೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಮ್ಮ ಪ್ರಮುಖ ಕಾರ್ಯಕರ್ತರಿಗೆ ಈ ಪ್ರಶಿಕ್ಷಣವನ್ನು ಮಾಡಲಾಗುತ್ತೆ. ಪ್ರಶಿಕ್ಷಣದಲ್ಲಿ ನಮ್ಮ ಕಾರ್ಯಪದ್ಧತಿ ಏನು, ನಮ್ಮ ವೈಚಾರಿಕ ವಿಚಾರಗಳೇನು, ನಮ್ಮ ಪಂಚಸೂತ್ರಗಳೇನು, ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಮನವರಿಕೆ ಮಾಡಿಕೊಡ್ತಾ ಈ ಸಾಧನೆಗಳನ್ನು ನೀವು ಸಾಮಾನ್ಯ ಜನರಿಗೆ ಮನವರಿಕೆ ಮಾಡಬೇಕು ಅಂತ ಹೇಳುವಂಥ ಒಂದು ಚಟುವಟಿಕೆ ಕೂಡ ನಡೆಯುತ್ತೆ. ಒಟ್ಟಾರೆ ಸುಮಾರು 1.5 ದಿವಸಗಳ ಕಾಲ ಅತ್ಯಂತ ಅರ್ಥಪೂರ್ಣವಾಗಿ, ಅರ್ಥಗರ್ಭಿತವಾಗಿ ಎಲ್ಲರೂ ಒಂದು ಕುಟುಂಬದಂತೆ ಬೆರೆತು ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಆಂತರಿಕವಾದಂಥ ಏನಾದರೂ ಚರ್ಚೆ ಇದ್ದರೆ ಅದು ಕೂತು ಮಾತಾಡಿ ಒಟ್ಟಾಗಿ ಒಂದಾಗಿ ನಮ್ಮ ದೇಶ ಕಟ್ಟುವ ಭಾಗವಾಗಿ, ನನಗಿಂತ, ನನ್ನ ಜಾತಿಗಿಂತ, ನನ್ನ ಧರ್ಮಕ್ಕಿಂತ, ನನ್ನ ಬದುಕಿಗಿಂತ ನನ್ನ ದೇಶ ಮೊದಲು ಅನ್ನುವಂಥ ರಾಷ್ಟ್ರಭಕ್ತರನ್ನು ನಿರ್ಮಾಣ ಮಾಡುವಂಥ ವ್ಯವಸ್ಥೆಯ ನಡುವೆ ಭಾರತೀಯ ಜನತಾ ಪಕ್ಷ ಈ ರಾಷ್ಟ್ರೀಯತೆಗೆ ಒತ್ತು ಕೊಟ್ಟು ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹವನ್ನು, ಹೊಸ ಅನುಭವವನ್ನು ತುಂಬಲಿಕ್ಕೆ ಈ ಪ್ರಶಿಕ್ಷಣವನ್ನು ಆರಂಭ ಮಾಡಿದೆ. ಮೈಸೂರು ಗ್ರಾಮಾಂತರಕ್ಕೆ ನಾನು ಬಂದಿದ್ದೆ. ನನಗನ್ಸುತ್ತೆ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಇಲ್ಲಿ ಜಿಲ್ಲಾ ತಂಡದವರು ಮಾಡಿದ್ದಾರೆ. ಇದರ ಮೂಲಕ ನಮ್ಮ ಕಾರ್ಯಕರ್ತರಿಗೆ ಹೆಚ್ಚು ವಿಚಾರಗಳು ಅರ್ಥ ಆಗುತ್ತೆ ಅಂತ ನನ್ನ ಭಾವನೆ. ಮತ್ತು ನಮ್ಮ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳನ್ನು ಮತ್ತು ನಮ್ಮ ಪಾರ್ಟಿಯ ವಿರುದ್ಧವಾಗಿ ನಡೀತಾ ಇರುವಂಥ ಷಡ್ಯಂತ್ರಗಳನ್ನು ನಮ್ಮ ಕಾರ್ಯಕರ್ತರಿಗೆ ಮನನ ಮಾಡುವುದರ ಮೂಲಕ ಅತ್ಯಂತ ವಿಶ್ವಾಸದಿಂದ ನಮ್ಮ ಕಾರ್ಯಕರ್ತ ತಲೆ ಎತ್ತಿ ಕೆಲಸ ಮಾಡುವಂಥ ಅವಕಾಶಗಳಿಂದ ಲಭ್ಯವಾಗಿತ್ತು ಅಂತ ನನಗನ್ಸುತ್ತೆ. ಸರ್, ಈಗ ಮುಂದಿನ ಬಾರಿ ರಾಜ್ಯದಲ್ಲಿ ಅಧಿಕಾರಿ ಬರ್ತಾರೆ ಬಿಜೆಪಿ, ಚಾಮರಾಜನಗರದಲ್ಲಿ ಒಂದು ಕೂಡ ಸ್ಥಾನಗಳಿಲ್ಲ, ಹೆಂಗೆ ಸಾಧೋದ್ರ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲ. ಕಾಂಗ್ರೆಸ್ ಅವರು ಸೋತಾಗ ನಾವು ಮೆರವಣಿಗೆ ಮಾಡ್ತಿದ್ದೇವೆ. ಯಾಕೆ ಕೇಳಿದ್ರೆ ಕಳಸತ್ತಿಗಿಂತ ಹೆಚ್ಚು ಓಟು ಬಂದಿದೆ ಅಂತೇಳಿ. ಅಲ್ಲಿಂದ ಬಂದವರು ನಾವು. ಈ ಸೋಲುಗಳು ಗೆಲುವುಗಳೆಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ರಾಜಕೀಯದ ಒಂದು ಭಾಗ ಬಿಟ್ಟರೆ ನಮ್ಮ ಹೋರಾಟದಲ್ಲಿ, ನಮ್ಮ ಶ್ರಮದಲ್ಲಿ, ನಮ್ಮ ಸಾರ್ಥಕ ಪರಿಶ್ರಮದಲ್ಲಿ ಎಲ್ಲೂ ಕೂಡ ಕಡಿಮೆ ಇದೆ. ನಮ್ಮ ಹತ್ರ ಅಧಿಕಾರ ಇರಲಿ ಇಲ್ಲದೇ ಇರಲಿ, ಜನರ ಮಧ್ಯೆ ಕೆಲಸ ಮಾಡುವಂಥ ಬಹುದೊಡ್ಡ ರಾಜಕೀಯ ಪಕ್ಷದ ಒಂದು ತಂಡ ನಮ್ಮ ಹತ್ರ ಇದೆ. ಹಾಗಾಗಿ ಬರುವ 2028ರಲ್ಲಿ ಈ ಕಾಂಗ್ರೆಸ್ಸಿನ ದುರಾಡಳಿತವನ್ನು ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ದುರಾಡಳಿತ ಅಂತ ಹೇಳಿಲ್ಲ ನಾನು, ಏನು ಮಾಡ್ತೇವೆ ಅಂತೇಳಿ ಈ ರಾಜಕೀಯ ಇವತ್ತು ಅಧಿಕಾರದಲ್ಲಿದ್ದವರಿಗೆ ಗೊತ್ತಿಲ್ಲದಿರುವಷ್ಟು ಮಟ್ಟಿಗೆ ಆಡಳಿತ ಕೆಟ್ಟು ಹೋಗುವಂಥ ಪರಿಸ್ಥಿತಿ ಇದೆ. ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದ ಮೇಲೆ ಇನ್ನು ಕಾಂಗ್ರೆಸ್ಸಿಗೆ ಏನಾದರೂ ಉಳಿದಿದೆ ಅಂತ ನಮಗ್ಯಾರಿಗೂ ಅನಿಸಿಲ್ಲ. ಅದ್ಯಾವುದೋ ಜಿರಳೆ ಪಕ್ಷವನ್ನು ಇಟ್ಕೊಂಡು BJPಯನ್ನು ಚೇರಿಸಲಿಕ್ಕೆ, ಈ ಜಿರಳೆಗೆ, ಹೆಗ್ಗಣಕ್ಕೆ ಮತ್ತು ಈ ಸೊಳ್ಳೆಗೆಲ್ಲ ಹೆದರುವಂಥ ಕಾಲ ಅಲ್ಲ ಇದು. ಹಾಗಾಗಿ ಅದನ್ನೆಲ್ಲವನ್ನು ನಿರ್ಲಕ್ಷಿಸಿ 2028ಕ್ಕೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಯಾವ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತೇಳಿ ಕೂಗಿದ್ದಾರೋ ಅದೇ ವಿಧಾನಸೌಧದಲ್ಲಿ ಭಾರತ್ ಮಾತಾಕ್ಕೆ ಜೈ ಅನ್ನುವ ಅಧಿಕಾರ ಸೂತ್ರವನ್ನು ಪ್ರಮಾಣವನ್ನು ಸ್ವೀಕರಿಸ್ತಾನೆ. ಇದನ್ನು ನೀವು ಬರೆದಿಟ್ಟು. ಉದ್ಯೋಗ ಖಾತ್ರಿ ಹೋಯ್ತು, ಬಡವರನ್ನ ಕಾಂಗ್ರೆಸ್ BJP ಸರ್ಕಾರ ತೆಗಿತಾ ಇದೆ, ಹಾಗಲ್ಲ. ಚರ್ಚೆ ಇರೋದು ಒಂದೇ, 22,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಉದ್ಯೋಗ ಖಾತ್ರಿಯಲ್ಲಿ 22,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಮನಮೋಹನ್ ಸಿಂಗ್ ಸರ್ಕಾರ ಇರುವಾಗ 33,000 ಕೋಟಿ ರೂಪಾಯಿ ಇಡ್ತಾ ಇದ್ರು, ಈಗ 95,000 ಕೋಟಿ ಇಟ್ಟಿದ್ದಾರೆ. ಯಾವ್ದು ಹೆಚ್ಚು? ರಾಹುಲ್ ಗಾಂಧಿಗೆ ಯಾಕೆ ಅರ್ಥ ಆಗುದಿಲ್ಲ? ಮನಮೋಹನ್ ಸಿಂಗ್ ಸರ್ಕಾರ ಇರುವಾಗ, UPA ಸರ್ಕಾರ ಇರುವಾಗ ನಿಮ್ಮ ಉದ್ಯೋಗ ಖಾತ್ರಿಯಲ್ಲಿ ಒಂದು ದಿವಸಕ್ಕೆ 175 ರೂಪಾಯಿ ಸಂಬಳ ಇತ್ತು.
ಯಡಿಯೂರಪ್ಪನ ಸರ್ಕಾರ ಇರುವಾಗ, UPA ಸರ್ಕಾರ ಇರುವಾಗ ಉದ್ಯೋಗ ಖಾತ್ರಿ 1 ವರ್ಷಕ್ಕೆ 100 ದಿವಸ ಕೆಲಸ, 1 ವರ್ಷಕ್ಕೆ 1 ಕುಟುಂಬಕ್ಕೆ 100 ದಿವಸ ಕೆಲಸ. ಈಗ 100